ನೋಡಿ ಫ್ರೆಂಡ್ಸ್, ಇಷ್ಟೆಲ್ಲ ಲಗೇಜ್ ಬಂದೈತೆ. ಟೈಮು 12:10 ಆಗೈತೆ. ಅಕ್ಕಿ, ಜೋಳ ಮತ್ತು ಇಲ್ಲೆಲ್ಲ ತರಕಾರಿ ಐತೆ. ಬ್ಯಾಗಲ್ಲಿ ತರಕಾರಿ ಐತೆ, ಮುಂಜಾನೆ ತೋರಿಸ್ಬೇಕು. ಇಲ್ಲಿ ನೋಡಿ ಚೂಡ ನೋಡಿ ತಿನ್ನೋಕ್ಕೂ ಕಾರಲ್ಲಿ ಕಟ್ಟಿಸ್ಕೊಂಡವ್ರೇನೋ, ತಿಂದಿಲ್ಲ. 12 ಗಂಟೆ 10 ಆಗಿದೆ. ಇವಾಗ ನಮ್ಮ ಪ್ರಜ್ಜು ಬ್ಯಾಟಿಂಗ್ ಮಾಡ್ತಾ ಇರೋದು ನೋಡಿ. ನಮ್ಮ ಪ್ರಜ್ಜು ತಿನ್ನಕ್ಕೆ ಕೂತವ್ರೆ. ನಮ್ಮ ಪ್ರಜ್ಜು ತಿಂತಾ ಇರೋದು ನೋಡಿ. ಇವಾಗ 12 ಗಂಟೆ 10 ಆಗಿದೆ. ಊರಿಂದ ಉತ್ತರ ಕರ್ನಾಟಕ ಚೂಡ ಬಂದಿದೆ ಅಂತ ತಿನ್ನಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟವನೆ ನಮ್ಮ ಪ್ರಜ್ಜು. ಮತ್ತು ಅಷ್ಟೆಲ್ಲ ಫ್ರಿಜ್ ಓಪನ್ ಮಾಡು. ಫ್ರಿಜ್ಜಲ್ಲಿ ನೋಡಿ ಐಟಮ್ ಎಲ್ಲ, ಅಂದರೆ ಸೊಪ್ಪು ಮತ್ತು ನಿಂಬೆಹಣ್ಣು ಎಲ್ಲ ಫ್ರಿಜ್ಜಲ್ಲಿ ಹಾಕಿರೋದು. ಎಲ್ಲ ತೋರಿಸ್ಬೇಕು ಬೆಳಿಗ್ಗೆ. ಇವಾಗೆಲ್ಲ ಹಂಗೆ ಐತೆ. ಮನೇಲಿ ಮಲ್ಕೋಬೇಕಂತ ಇದೀವಿ. ಅಷ್ಟರಲ್ಲಿ ಊರಿಂದ ಎಲ್ಲ ಲಗೇಜ್ ಬಂದಿದೆ, ಪಾರ್ಸಲು. ಏನೂ ತೆಗ್ದಿಲ್ಲ, ಹಂಗೆ ಇಟ್ಟಿದ್ದೀನಿ. ಯಾಕೆ ವಿಡಿಯೋ ಮಾಡ್ತಾಯಿದ್ದೀನಿ ಅಂದರೆ, ಚೂಡ ಬಂದ ತಕ್ಷಣ ನಮ್ಮ ಪ್ರಜ್ಜು ತಿಂತಾಯಿದ್ದ, ಅದಕ್ಕೋಸ್ಕರ ನಾನು ವಿಡಿಯೋ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಹೋಗ್ಬೇಕಂತ ಅಂದ್ಕೊಂಡೇವು ಫ್ರೆಂಡ್ಸ್. ನಮ್ಮನೆಯವ್ರು ಬಂದಿದ್ದು 12 ಗಂಟೆ ಆಯ್ತಲ್ಲ ಟೈಮು. ಅದಕ್ಕೋಸ್ಕರ ಚೂಡ ತಿನ್ನೋಣಂತ ಪ್ರಜ್ಜು ನಾವು ಇಬ್ಬರು ಕೂತಿದ್ದೀವಿ ನೋಡಿ. ಟೈಮ್ 12 ಗಂಟೆ ಆದರೂ ಊರಿಂದ ಚೂಡ ಇರೋ ದಾರಿದಲ್ಲಿ ಕಟ್ಟಿಸ್ಕೊಂಡವ್ರೇನೋ ತಿನ್ನಬೇಕಂತ, ತಿಂದಿಲ್ಲ. ಬನ್ನಿ ನೀವು ಚೂಡ ತಿನ್ನಿ. ಅದರಲ್ಲಿ ಮೆಣಸಿನ್ಕಾಯಿ ಹಾಕವ್ರು. ಏನೇನು ಹಾಕೋ ಪ್ರಜ್ಜು? ಮೆಣಸಿನ್ಕಾಯಿ ಮತ್ತು ಚೋಚೋ, ಕರಿಬೇವು, ಈರುಳ್ಳಿ ನೋಡಿ. ಉತ್ತರ ಕರ್ನಾಟಕದ ಮೆಣಸಿನ್ಕಾಯಿ ನೋಡಿ ಹೆಂಗಿದೆ ಚೂಡ ಅಂದರೆ. ಇಲ್ಲಿ ಬೆಂಗಳೂರಲ್ಲಿ ಈ ಥರ ಸಿಗಲ್ಲ ಫ್ರೆಂಡ್ಸ್. ಉತ್ತರ ಕರ್ನಾಟಕ ಅಂದರೆ ಮೆಣಸಿನ್ಕಾಯಿ ಹಾಕಿ ಮಾಡಿರ್ತಾರೆ, ಒಂಥರ ಚೆನ್ನಾಗಿರುತ್ತೆ ನೋಡಿ. ಈರುಳ್ಳಿ ಸೊಪ್ಪಿದೆ, ಈರುಳ್ಳಿ ಸೊಪ್ಪು ಮತ್ತು ಟೊಮಾಟೊ ಇದೆ. ಮಿಕ್ಸ್ಚರ್ ಥರ ಎಲ್ಲ ಮಿಕ್ಸ್ ಮಾಡಿ ನೋಡಿ, ಈ ಥರ ಚೂಡ ಇದೆ. ನಾನು ಮಲ್ಕೋಬೇಕಂತ ಚಾಪೆಲ್ಲ ಹಾಸ್ಕೊಂಡಿದ್ದೆ. ಅಷ್ಟರಲ್ಲಿ 12 ಗಂಟೆ ಆಯಿತು. ನಮ್ಮ ಮನೆಯವರು ಬಂದರು. ತಿನ್ನೋ ಪ್ರಜ್ಜು ಚೂಡ. ಇವಾಗ ತಿಂದ್ಬಿಟ್ಟು ಮಲ್ಕೋಬೇಕಂತ ನಾವು ಈ ವಿಡಿಯೋ ಮಾಡ್ತಾಯಿರೋದು. ರಾತ್ರಿ 12 ಗಂಟೆ 15. ಇವಾಗ ಎಷ್ಟಾಯಿತು ಟೈಮು? 12 ಗಂಟೆ 15 ಆಗಿದೆ ಕರೆಕ್ಟು. ನೋಡಿ, ಲಗೇಜ್ ಎಲ್ಲ ಏನೂ ತೆಗ್ದಿಲ್ಲ. ಬೆಳಿಗ್ಗೆ ತೋರಿಸ್ತೀನಿ ಏನೇನಿದೆ ಅಂತ. ಮೋಸ್ಟ್ಲಿ ಅಕ್ಕಿ, ಸಜ್ಜೆ ಇದೆ, ತರಕಾರಿಗಳು, ಸೊಪ್ಪು, ಸಪೋಟ ಮತ್ತು ಹಾಗಲಕಾಯಿ, ಮೆಂತ್ಯ ಸೊಪ್ಪು, ಈರುಳ್ಳಿ ಸೊಪ್ಪು, ಪ್ರತಿಯೊಂದೆಲ್ಲ ಊರಿಂದ ಕೊಟ್ಟು ಕಳ್ಸೋರಲ್ಲ. ಮತ್ತೆ ತೋರಿಸ್ತೀನಿ ನೋಡಿ. ನಮ್ಮ ಪ್ರಜ್ಜು ಮೆಣಸಿನ್ಕಾಯಿ ತಿಂತಾ ಇರೋದು ಚೂಡ ಜೊತೆ. ಇಷ್ಟನೇ ಪ್ರಜ್ಜು ನಿನಗೆ? ಅದಕ್ಕೆ 12 ಗಂಟೆವರೆಗೂ ಕಾಯ್ತಾ ಇದ್ದಲ್ಲ. ನಿದ್ದೆ ಮಾಡೋದು ಬಿಟ್ಟು ನಮ್ಮ ಪ್ರಜ್ಜು ಚೂಡ ತಿನ್ನೋಗೋಸ್ಕರ ನಿದ್ದೆ ಮಾಡಿಲ್ಲ ನೋಡಿ ಫ್ರೆಂಡ್ಸ್. ಊಟನೂ ಮಾಡಿಲ್ಲ ಇವತ್ತು. 11:30ವರೆಗೂ ಓಡಾಡ್ತಾ ಇದ್ದ. ಅಷ್ಟರಲ್ಲಿ ಅವ್ರ ಅಪ್ಪ ಬಂದರು ನೋಡಿ. ಬನ್ನಿ ಫ್ರೆಂಡ್ಸ್, ನೀವು ಚೂಡ ತಿನ್ನಿ. ಉತ್ತರ ಕರ್ನಾಟಕದ್ದು ಚೂಡ ಹೇಗಿದೆ ಅಂತ ಹೇಳಿ ಫ್ರೆಂಡ್ಸ್. ಮತ್ತು ಇಲ್ಲಿ ಸ್ವಲ್ಪ ಒಂದು 50 kg ಸಜ್ಜಿ ಕೊಟ್ಟು ಕಳ್ಸವ್ರೆ. ಇಲ್ಲಿ ಇಟ್ಟಿದ್ದೀನಿ, ಏನು ಜೋಡಿಸಿಲ್ಲ. ಮತ್ತು ದೋಸೆ ಇಡ್ಲಿಗೆ ಅಕ್ಕಿ ಬೇಕಲ್ವ, ಅಕ್ಕಿ ಕೊಟ್ಟವ್ರೆ. ಸಜ್ಜೆ ಮತ್ತು ಸಜ್ಜೆ ಹಸಿಟ್ಟು, ಜೋಳದ ಹಸಿಟ್ಟು ಕೊಟ್ಟು ಕಳ್ಸವ್ರೆ. ಇದೆಲ್ಲ ಇದೇನು ಸೊಪ್ಪು ಅಂದರೆ ಮೆಂತ್ಯ ಸೊಪ್ಪು ಐತೆ ಇದರಲ್ಲಿ. ಮೆಂತ್ಯ ಸೊಪ್ಪು, ದಂಟಿನ ಸೊಪ್ಪು, ಇದು ಕೊತ್ತಂಬರಿ ಇದೆ ಮತ್ತು ಚಿಲ್ಕರು ನೋಡಿ. ಕೊತ್ತಂಬರಿ ಸೊಪ್ಪು, ಚಿಲ್ಕರು ಇದೆ. ಇದು ಕಾಯಿ ಟೊಮಾಟೊ, ದಂಟಿನ ಸೊಪ್ಪಿದೆ. ನಿಂಬೆಹಣ್ಣು, ಸಪೋಟ ನೋಡಿ. ಸಪೋಟ ಎಷ್ಟು ದೊಡ್ಡದಾಗಿದೆ ಅಂದರೆ ಚಿಕ್ಕು ನೋಡಿ, ಎಷ್ಟು ದೊಡ್ಡದಾಗಿದೆ. ಹಾಗಲಕಾಯಿ ಇದೆ ಇಲ್ಲಿ. ಹಾಗಲಕಾಯಿ ಮತ್ತು ಇದರಲ್ಲಿ ಸ್ವಲ್ಪ ಉಪ್ಪಿನಕಾಯಿ ಹಾಕೋಕ್ಕೆ ನಿಂಬೆಹಣ್ಣು ತರಿಸಿದೆ. ನಿಂಬೆಹಣ್ಣಿದೆ ಮತ್ತು ಇದು ಈರುಳ್ಳಿ ಸೊಪ್ಪು ನೋಡಿ ಫ್ರೆಂಡ್ಸ್. ಆಮೇಲೆ ಹುಣಸೆಕಾಯಿ ಕೊಟ್ಟವ್ರು ನಮ್ಮಮ್ಮ ನೋಡಿ, ಚಟ್ನಿ ಮಾಡೋಕ್ಕೆ ಅಂತ. ಈ ಚಟ್ನಿ ಮಾಡಿದರೆ ಚೆನ್ನಾಗಿರುತ್ತೆ, ಅದಕ್ಕೆ 2 ಹುಣಸೆಕಾಯಿ ಕೊಟ್ಟೈತೆ. 2 ಐತಾ ಮತ್ತು ಇನ್ನೊಂದು ಐತಾ? ಇಲ್ಲ, 2 ಮಾತ್ರ ಐತೆ. 2 ಹುಣಸೆಕಾಯಿ ಕೊಟ್ಟೈತೆ ನೋಡಿ ಫ್ರೆಂಡ್ಸ್. ತವರ ಮನೆಯಿಂದ ನನಗೆ ಯಜಮಾನ್ರು ಊರಿಗೆ ಹೋಗಿದ್ರು, ಹಾಗಾಗಿಬಿಟ್ಟು ಅಮ್ಮ ಏನೇನು ಕೊಟ್ಟು ಕಳಿಸೈತೆ. ಮತ್ತು ನೋಡಿ ಫ್ರೆಂಡ್ಸ್, ಏನು ಕೊಟ್ಟು ಕಳಿಸೈತೆ ನಮ್ಮಮ್ಮ ಅಂದರೆ, ನನಗೆ 2 ನೈಟಿ ಕಳಿಸೈತೆ ನಮ್ಮಮ್ಮ ನೋಡಿ. ನೈಟಿ ಅಕ್ಕ ಕಳಿಸಿದ್ದಾರೆ, ನೈಟಿ. ಮತ್ತು ಇದು ವೇಲ್ ಬರುತ್ತಲ್ವ, ಟೈವೇಲ್ ಥರ ನೋಡಿ. ಈ ಥರ 2 ವೇಲು ಮತ್ತು ನೈಟಿ ಕಳಿಸಿದ್ದಾರೆ ನೋಡಿ ನಮ್ಮಮ್ಮ ಊರಿಂದ. ವೇಲ್ ನೋಡಿ, ಇದು ಕಾಟನ್ ಥರ ಬರುತ್ತಲ್ಲ ಅದು. ಮತ್ತು ಕಲರ್ ಚೇಂಜ್ ಇದೆ ನೈಟಿ.
ನೋಡಿ ಈ ಥರ ಕಲರ್ ಹೇರ್ ನೈಟಿನ ಕೊಟ್ಟು ಕಳಿಸಿದ್ದಾರೆ ನೋಡಿ. ನನಗಂತೂ ತುಂಬ ಖುಷಿ ಆಯಿತು ಸ್ನೇಹಿತರೆ. ನಿಮ್ಗೆ ಹೇಗೆ ಅನ್ನಿಸ್ತು ನೋಡಿ, ನನ್ನ ವಿಡಿಯೋ ನೋಡಿ ಹೇಳಿ. ಈರುಳ್ಳಿ ಸೊಪ್ಪು ಮತ್ತು ಸಪೋಟ ಎಲ್ಲ ಪ್ರತಿಯೊಂದು ಎಲ್ಲ ಇಷ್ಟೊಂದು ನನಗೆ ತಿಂಗಳಿಗೆ ಒಂದು ಸತಿ ಐಟಮ್ ಬರುತ್ತೆ ಫ್ರೆಂಡ್ಸ್. ನೋಡಿ ನಿಮಗೇನು ವಿಡಿಯೋದಲ್ಲಿ ಹೇಗೆ ಅನ್ನಿಸ್ತು ವಿಡಿಯೋ ನೋಡಿ ಅಂತ ಕಮೆಂಟ್ ಮೂಲಕ ತಿಳಿಸಿ. ಎಲ್ಲರಿಗೂ ಬಾಯ್ ಸ್ನೇಹಿತರೆ.